ಏನು ಮಾಡ್ತೀರಾ? ಇದು RTO ಹಾಸನ. ಆಕ್ಸಿಡೆಂಟ್ಸ್ ಆದಾಗ ಏನೇನು ಮಾಡ್ತೀರಾ? ವಿಡಿಯೋ ಮಾಡ್ತೀರಲ್ವಾ? ಫಸ್ಟು ವಿಡಿಯೋ, ಆಮೇಲೆ ಫೋಟೋಸು. ಹಾಂ, ಸೂಪರ್. ಹಂಗೆ ಹಾಂ, ಕರೆಕ್ಟ್. ಅದನ್ನೇ ಮಾಡಬೇಕು. ವಿಡಿಯೋ ಫಸ್ಟ್ ಮಾಡೋದಲ್ಲ ಎಲ್ಲರೂ. ಈಗ ಎಲ್ಲರೂ ಅಷ್ಟೇ ಬರೀ ವಿಡಿಯೋನೇ ಮಾಡ್ತಾ ನಿಂತ್ಬಿಡ್ತಾರೆ. ಪಾಪ ಅಲ್ಲಿ ಗೋಲ್ಡನ್ ಅವರ್ ಅಂತ ಇರುತ್ತೆ. 1 ಅವರ್ ಒಳಗಡೆ ಆ ವ್ಯಕ್ತಿನ ಬ್ಲೀಡಿಂಗ್ ತುಂಬ ಆಗ್ತಾಯಿತ್ತು, ಏನೋ ಫುಲ್ಲು ಇದಾಗಿದ್ದರೆ 1 ಅವರ್ ಒಳಗಡೆ ಸೇರಿಸಿದ್ರೆ ಅವನು ಸೇವ್ ಆಗ್ತಾನೆ. ಓಕೆನಾ? ಬಟ್ ಏನು ಮಾಡ್ತಾರೆ, ಪಬ್ಲಿಕ್ಸು ಫಸ್ಟ್ ವೀಡಿಯೋ ಮಾಡಿಕೊಂಡು ನಿಂತ್ಕೊಬಿಡ್ತಾರೆ. ಪಾಪ ಅವನು ನರಳಾಡ್ತಾ ಇರ್ತಾನೆ ರಸ್ತೆಯಲ್ಲಿ, ಅಷ್ಟು ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಏನೂ ನೋಡೋದೇ ಇಲ್ಲ. ಫಸ್ಟು ಅದೇ ಜಾಗದಲ್ಲಿ ನಮ್ಮ ಮನೆಯವರಿದ್ದರು ಅಥವಾ ನಮ್ಮ ಫ್ಯಾಮಿಲಿ ಅಥವಾ ಅದರ್ಸ್ ರಿಲೇಟಿವ್ಸ್ ಇದ್ವಿ, ಅವಾಗ ಏನು ಮಾಡ್ತೀವಿ, ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ ತಾನೆ. ಒಂದು ಜೀವನ ದಾನ ಅಂದರೆ ಅದು ತುಂಬ ಅಮೂಲ್ಯವಾದದ್ದಲ್ವ. ಈಗ ನಾವೇ ಇರಲಿ, ಬೇರೆಯವ್ರು ಯಾರೇ ಇರಲಿ, ಬಟ್ ಸೇವ್ ಮಾಡೋಕ್ಕೆ ಆದಷ್ಟು ನಾವು ಪ್ರಯತ್ನ ಮಾಡಬೇಕು. ವೀಡಿಯೋಸ್ ಎಲ್ಲ ಆಮೇಲೆ ನೆಕ್ಸ್ಟ್ ಅದು ನೀವು ಸೇವ್ ಮಾಡಿದ್ರೆ ಆಟೋಮೆಟಿಕಲಿ ಅದು ವೀಡಿಯೋ ಬಂದೇ ಬಂದ್ಬಿಡುತ್ತೆ. ಓಕೆನಾ? ಫಸ್ಟು ನೀವು ಸೇವ್ ಮಾಡೋದನ್ನ ಬ್ಲೀಡಿಂಗ್ ಆಗ್ತಾಯಿದ್ರೆ ಅಟ್ಲೀಸ್ಟ್ ಯಾವುದಾದ್ರೂ ಬಟ್ಟೆನಲ್ಲಿ ಕವರ್ ಮಾಡಬೇಕು. ಮತ್ತು ನೆಕ್ಸ್ಟು ಕೂತ್ಕೊಳ್ಳೋಕ್ಕಾದ್ರೆ ಕೂರಿಸ್ಬೇಕು. ಇಲ್ದಾರೆ ಕೂತ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಅಂದ್ರೆ ಅಂಗಾತ ಮಲಗಿಸ್ಬೇಕು. ಕತ್ತನ್ನ ಹೀಗೆ ಓರೆ ಮಾಡಿ ಮಲಗಿಸ್ಬೇಕು. ಬನ್ನಿ ಬನ್ನಿ, ಅಲ್ಲಿಗೆ ಬನ್ನಿ. ಬಾಯಿಂದ ರಕ್ತ ಏನಾದ್ರು ಈಸಿಯಾಗಿ ಹೊರಗಡೆ ಹೋಗೋದಕ್ಕೆ ಅವಕಾಶ ಮಾಡಬೇಕು. ಸಾಧ್ಯವಾದ್ರನ್ನ ಒರೆಸಿ ತೊಳೆದು ಮಾಡಬೇಕು. ಉಸಿರಾಟಕ್ಕೆ ಅವಕಾಶವನ್ನ ಮಾಡಬೇಕು. ಟೋಟಲಿ ಆಕ್ಸಿಡೆಂಟ್ ಆದಂಥ ವ್ಯಕ್ತಿಗೆ ಉತ್ತಮವಾದಂಥ ಗಾಳಿ ಉಸಿರಾಡೋದಕ್ಕೆ ನಾವು ವ್ಯವಸ್ಥೆಯನ್ನ ಮಾಡ್ಕೋಬೇಕು. ಮುಂದೆ ಅದನ್ನು ಹೇಗೆ ತಿಳಿಸ್ಬೇಕು? 108ಗೆ ಕಾಲ್ ಮಾಡಬೇಕು ತಕ್ಷಣಕ್ಕೆ, ಆವಾಗ ಆಂಬ್ಯುಲೆನ್ಸ್ ಬರುತ್ತೆ. ಅದೇ ಸೇಫ್ಟಿ ಏನೇನಿದೆ ಅದನ್ನು ನಾವು ಪ್ರಯತ್ನ ಮಾಡ್ತಾ ಇರಬೇಕು. ಆಮೇಲೆ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಬೇಕು. ಕಾಲ್ ಮಾಡಿದ್ರೆ ಆಂಬ್ಯುಲೆನ್ಸ್ ಬರುತ್ತೆ, ನೆಕ್ಸ್ಟು ಹೋಗ್ತೀವಿ. ಬಟ್ ನಮ್ಮದೇ ಖರ್ಚಾಗುತ್ತೆ ಅಂತಾರೆ, ಏನೂ ಭಯ ಬೇಡ. ಈಗ ಗೌರ್ನಮೆಂಟು ಇದು ಮಾಡುತ್ತೆ, 1 ಲಕ್ಷದವರೆಗೂ ಅವರೇ ಎಲ್ಲ ಇದು ಮಾಡ್ತಾರೆ. ಮುಂಚೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ನಾವೇ ಖರ್ಚು ಮಾಡಬೇಕಾಗುತ್ತೆ ಆ ವ್ಯಕ್ತಿಗೆ, ಆಮೇಲೆ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗ್ಬೇಕಾಗುತ್ತೆ, ಆ ಥರ ಎಲ್ಲ. ಬಟ್ ಈಗ ಆ ಥರದ್ದೇ ಏನಿಲ್ಲ, ಇದು ಗುಲ್ಬರ್ಗ. ಸೊ ನಿಮಗೆ ಅವರು ಅಪ್ರಿಷಿಯೇಷನ್ ಮಾಡ್ತಾರೆ. ಸೊ ಹಾಗಾಗಿ ಏನೂ ತೊಂದರೆ ಇಲ್ಲ, ನೀವು ಭಯ ಪಡೋ ಅಗತ್ಯ ಏನು. ನೀವಲ್ಲಿ ಹೋಗಿ ಅಡ್ಮಿಟ್ ಮಾಡಿಬಿಟ್ಟು ಎಲ್ಲ ಇದು ಮಾಡಿದ್ರೆ ಅಟ್ಲೀಸ್ಟ್ ಆ ವ್ಯಕ್ತಿ ಸೇವ್ ಆಗ್ತದೆ. ಸೊ ಫಸ್ಟು ಮತ್ತು ರಿವಾರ್ಡ್ ಕೂಡ ನಿಮಗೆ ಕೊಡ್ತಾರೆ. ಸ್ಟೇಟಿಂದ ಬಂದು 25,000 ಕೊಡ್ತಾರೆ. ಆಮೇಲೆ ಸೆಂಟ್ರಲಲ್ಲಿ ಅವ್ರು ಸೆಲೆಕ್ಟ್ ಮಾಡ್ತಾರೆ, 10 ಮೆಂಬರ್ಸ್ನ ಸೆಲೆಕ್ಟ್ ಮಾಡಿ 1 ಲ್ಯಾಕ್. ಸೊ ವ್ಯಕ್ತಿ ಸೇವ್ ಮಾಡೋದು ತುಂಬ ಇಂಪಾರ್ಟೆಂಟ್. ಮತ್ತು ಎಲ್ಲರೂ ಹೆಲ್ಮೆಟ್ ಕಡ್ಡಾಯವಾಗಿ ಯೂಸ್ ಮಾಡಿ. ಯಾರು ಹೆಲ್ಮೆಟನ್ನು ನೋಡ್ತಾ ಇರ್ತೀನಿ, ಹಾಸನಲ್ಲಿ ಯಾರು ಹೆಲ್ಮೆಟೇ ಆಗೋಲ್ಲ. ಕೇಳಿದ್ರೆ ಮೇಡಮ್ ಹೇರ್ ಸ್ಟೈಲ್ ಹೋಗ್ಬಿಡುತ್ತೆ. ಹೆಡ್ಡಿದ್ರೆ ತಾನೇ ಹೇರ್ ಸ್ಟೈಲು. ಹೆಡ್ಡೇ ಇಲ್ಲ ಅಂದರೆ ಯಾವ ಹೇರ್ ಸ್ಟೈಲ್ ಮಾಡ್ತೀರಾ? ಮತ್ತು ಸಣ್ಣ ಪುಟ್ಟ ಗಾಯಗಳು ಕೈಗೆ ಕಾಲಿಗೆ ಆದರೆ ಅಟ್ಲೀಸ್ಟ್ ನಾವು ರಿಕವರ್ ಮಾಡ್ಕೋಬೋದು. ಬಟ್ ಮೇಯ್ನು ಹೆಡ್ಡೇ ಪ್ರಾಬ್ಲಮ್ ಆಗಿಬಿಟ್ರೆ ಲೈಫ್ ಲಾಂಗ್ ಸಫರ್ ಮಾಡಬೇಕು. ಕ್ಲಾಟ್ ಆಗಿಬಿಟ್ರೆ ಆಮೇಲೆ ಮೆಂಟಲ್ ಡಿಸಬಿಲಿಟಿ ಎಲ್ಲ ಆಗುತ್ತೆ. ಸೊ ಹಾಗಾಗಿ ನೀವು ಕಡ್ಡಾಯವಾಗಿ ಹೆಲ್ಮೆಟ್ ಯೂಸ್ ಮಾಡಿ. ಓಕೆ ಸರ್, ಎಕ್ಸ್ಕ್ಯೂಸ್ ಮಿ ಸರ್. ಕಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಹಾಸನ ಜಿಲ್ಲಾ ಹಾಸನಾಂಬ ಜಾತ್ರಾ ವತಿಯಿಂದ ಪ್ರಾದೇಶಿಕ ಸಾರಿಗೆ ಕಚೇರಿ ಹಾಸನ ವತಿಯಿಂದ ಇಲ್ಲಿ ಒಂದು ಏನು ರಸ್ತೆ ಸುರಕ್ಷತಾ ಅಭಿಯಾನದ ಅಡಿಯಲ್ಲಿ ಒಂದು ಸ್ಟಾಲನ್ನು ಓಪನ್ ಮಾಡಿದ್ದೀವಿ. ಈ ರಸ್ತೆ ಸುರಕ್ಷತಾ ಅಭಿಯಾನ ಅಡಿಯಲ್ಲಿ ಏನಾದರೂ ಅಪಘಾತ ಆದಂಥ ವ್ಯಕ್ತಿಯನ್ನು ನಾವು ಆಸ್ಪತ್ರೆಗೆ ಸೇರಿಸಲು ನಾವೆಲ್ಲ ಎದುಕೊಳ್ತಾ ಇದ್ದೀವಿ. ನಾವೆಲ್ಲ ಆಸ್ಪತ್ರೆ ಸೇರಿಸ್ಲಿಕ್ಕೆ ಹೋದ ಏನಾಗ್ತದೆ, ಎಲ್ಲಿ ನಾವು ಕಾನೂನು ಅಡ್ಡಿ ಬರುತ್ತೋ ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು, ನಾವು ಫೋನ್ ನಂಬರ್ ಕೊಡಬೇಕು, ಅಡ್ರೆಸ್ ಕೊಡಬೇಕು, ಒಂದು ಭಯ. ಈಗ ಆ ಥರ ಭಯ ಪಡುವಂಥ ಏನಿಲ್ಲ. ಹೋದ ವರ್ಷ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಹೊಸ ಕಾನೂನನ್ನು ಜಾರಿ ಮಾಡಿದೆ. ಏನು ಅಂತಂದರೆ ಅಪಘಾತ ಸಮಯದಲ್ಲಿ ಜೀವ ರಕ್ಷಣೆಗಾಗಿ ಪ್ರಶಸ್ತಿ. ಏನು ಅಪಘಾತ ಆದಂತಹ ಸಮಯದಲ್ಲಿ 1 ಅವರ್ ಗೋಲ್ಡನ್ ಅವರ್ ಅಂತ ಏನು ಕರಿತೀವಿ, ಆ ಗೋಲ್ಡನ್ ಅವರಲ್ಲಿ ನಾವೇನಾದರೂ ಸಾರ್ವಜನಿಕರು ಅಂತಹ ಸಂದರ್ಭದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಾವು ಆ ವಿಕ್ಟಿಮನ್ನು ಫಸ್ಟ್ ಏಡ್ ಕೊಡೋದ್ರ ಜೊತೆಗೆ, ಪ್ರಥಮ ಚಿಕಿತ್ಸೆಯನ್ನು ಕೊಡೋದ್ರ ಜೊತೆಗೆ ಅವರನ್ನು ಆಸ್ಪತ್ರೆಗೆ ತಂದು ಸೇರಿಸಿದರೆ ಅಂತಹ ವ್ಯಕ್ತಿಗೆ ಈ ಒಂದು ರಾವಿ ಸ್ಕೀಮ್ ಅಂಡರ್ ಗುಡ್ ಸಮರ್ಥನ್ ಲಾನಲ್ಲಿ ಪ್ರಶಸ್ತಿಯನ್ನು ಕೂಡ ಕೊಡ್ತಾರೆ. ನಮ್ಮ ಜಿಲ್ಲಾ ಶಾಖೆಯಲ್ಲಿ 25,000 ಬಹುಮಾನವನ್ನು ಕೊಡ್ತಾರೆ.
ಮತ್ತು ನಮ್ಮ ನ್ಯಾಷನಲ್ ಲೆವೆಲಲ್ಲಿ 1 ಲಕ್ಷವರೆಗೂ ಬಹುಮಾನ ಕೊಡ್ತಾರೆ. ಇದಕ್ಕೆ ಎದುರುಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ. ಸೊ ಈ ಥರ ಗುಡ್ ಸಮರ್ಥನ್ ಅವೇರ್ನೆಸ್ ಸೆರೆಮನಿ ಅಂತ ಬಿಟ್ಟು ಮಾಡಿ ನಿಮಗೆ ಪ್ರಶಸ್ತಿಯನ್ನು ಕೊಡ್ತಾರೆ. ಪ್ರತಿ ವರ್ಷ ಒಬ್ಬರು ಈ ಥರ ಒಂದು 10 ಪ್ರಶಸ್ತಿಗೆ ಭಾಜನರಾಗಿ ಆಗ್ಬೋದು. ಪ್ರತಿ ಪ್ರಶಸ್ತಿ ನಮ್ಮ ಜಿಲ್ಲೆಯಲ್ಲಿ 25,000 ನಮ್ಮ DC ಅವರಿಂದ ಪಡೆಯುವಂಥದ್ದು. ಸೊ ಈ ರೀತಿ ಇರೋದ್ರಿಂದ ನಾವು ಯಾಕೆ ಈ ಒಂದು ಸುವರ್ಣ ಅವಕಾಶವನ್ನು ನಾವು ಯಾಕೆ ಪಡ್ಕೋಬಾರ್ದು? ಆ ಥರ ಸಮಯ ಅಪಘಾತ ಆಗೋದು ಬೇಡ. ಏನಾದರೂ ಅಪಘಾತ ಆದರೆ ಅಂತಹ ಸಮಯದಲ್ಲಿ ನಾವೇನಾದರೂ ಅಲ್ಲಿ ಹಾಜರಿದ್ದರೆ ಎದರದೇ ಆ ಒಂದು ವಿಕ್ಟಿಮನ್ನು ನಾವು ಆಸ್ಪತ್ರೆಗೆ ತಂದು ಸೇರಿಸುವಂತಹ ಜವಾಬ್ದಾರಿ ನಮ್ದಾಗಿದೆ. ಯಾವುದೇ ಕಾನೂನು ಅಡಿಯಿರಲಿಲ್ಲ, ಯಾವುದೇ ಪೊಲೀಸರು ಕೂಡ ನಮ್ಮನ್ನು ಏನೂ ಪ್ರಶ್ನೆ ಕೇಳೋದಿಲ್ಲ. ಆಯ್ತಾ? ಹಾಗಾಗಿ ಮತ್ತೆ ನಾವು ಆಸ್ಪತ್ರೆಗೆ ವಿಕ್ಟಿಮನ್ನು ತಂದು ಸೇರಿಸಿದಾಗ ಇನ್ನೊಂದು ಭಯ ನಮಗೆ, ಏನೋ ಈ ವ್ಯಕ್ತಿಗೆ ನಾವು ದುಡ್ಡನ್ನು ಖರ್ಚು ಮಾಡಿ ನಾವು ಚಿಕಿತ್ಸೆ ಕೊಡಿಸ್ಬೇಕಾ, ಆ ಥರ ಒಂದು ಭಯ ಅಂತ ನಮ್ಗೆ ಕಾಡುತ್ತೆ. ಅದು ಕೂಡ ಭಯ ಪಡುವಂಥ ಅವಶ್ಯಕತೆ ಇಲ್ಲ. 7 ದಿನಗಳವರೆಗೆ ಆ ಒಂದು ವ್ಯಕ್ತಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡುವಂತಹ ಒಂದು ಕೆಲಸವನ್ನು ಕೂಡ ಆಸ್ಪತ್ರೆಯ ಕಡೆಗೆ ಮಾಡ್ತಾರೆ. ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಂತ ಹೇಳ್ಬಿಟ್ಟು 7 ದಿನಗಳವರೆಗೆ ಚಿಕಿತ್ಸೆಯನ್ನು ಕೊಡುವಂಥದ್ದು. ಸೊ ಈ ಥರ ಇರುವಾಗ ಈ ಒಂದು ಅವಕಾಶವನ್ನು ನಾವು ಆ ಸಂದರ್ಭದಲ್ಲಿ ಏನಾದರೂ ಬಂತು ಅಂತಂದರೆ ಈ ಅವಕಾಶವನ್ನು ನಾವು ಸಂಪೂರ್ಣವಾಗಿ ಬಳಸ್ಕೊಳ್ಳಿ ಅನ್ನೋದನ್ನು ನಾವು ನಿಮ್ಮಂತಹ ಯುವಕರೇನಿದ್ದೀರಾ ಇದನ್ನು ಅವಕಾಶವನ್ನು ಬಳಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀವಿ.